ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮನ್ಸಾರೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾರ್ಯಾರು ನನ್ನ ಪಾಸ್ಟ್ ವೀಡಿಯೋ ಕಮೆಂಟ್ ಮಾಡಿದ್ದಾರೆ ಅವ್ರಿಗಂತೂ ಮನ್ಸಾರೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಲೈಕ್ ಮಾಡೋರ್ಗೂ ಮನ್ಸಾರೆ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಸರಿ ಅಂದರೆ ನನ್ನ ಹಿಂದಿನ ವೀಡಿಯೋದು ಕಮೆಂಟ್ಗಳು ನೋಡಿ ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅಂದರೆ ತುಂಬ ಪಾಸಿಟಿವ್ ರೆಸ್ಪಾನ್ಸು, ತುಂಬ ಜಾಸ್ತಿ ಅಂದರೆ 100 ಜನ ಎಲ್ಲ ಕಮೆಂಟ್ ಮಾಡಿಲ್ಲ, ಒಂದು 10-15 ಜನ ಮಾಡಿದ್ದಾರೆ. ಮನ್ಸರೆ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಅಷ್ಟು ಜನ ಕಮೆಂಟ್ ಮಾಡಿದಾರಲ್ಲ, ಒಬ್ರಿಬ್ರು ಕಮೆಂಟ್ ಮಾಡಿದ್ರು ತುಂಬ ಖುಷಿ ಆಗ್ತಿತ್ತು. ಏನಕ್ಕೆ ಅಂದರೆ ಅವ್ರು ವೀಡಿಯೋ ನೋಡಿ ಬ್ರೋ ಕೇಜ್ ಅಪ್ಡೇಟ್ ಅಂತ ಹಾನೆಸ್ಟಾಗಿ ಕೇಳಿದ್ದಾರೆ. ನಾನೇ ವೀಡಿಯೋಲಿ ಕೇಳಿದ್ದೆ, ಕೇಳಿ ಅಂತ ಕೇಳಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮನ್ಸಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದ್ಸರಿ ಹೇಳ್ತಿದ್ದೀನಿ. ಅದರ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಫ್ರೆಂಡ್ಸ್ ಮೊಯ್ನ ಸೇಲ್ ಮಾಡ್ತಾಯಿದ್ದೀನಿ. ನನ್ನ ಒರಿಜಿನಲ್ ಆಫ್ಲೈನ್ ಸಬ್ಸ್ಕ್ರೈಬರ್ಗೆ ಆಫ್ಲೈನಲ್ಲಿ ಹೋಗಿ ಕೊಡ್ತಾಯಿದ್ದೀನಿ. ನಾನೇ ಸಬ್ಸ್ಕ್ರೈಬರ್ ಫ್ರೆಂಡ್ಸ್, ಒರಿಜಿನಲ್ ಸಬ್ಸ್ಕ್ರೈಬರು. ಅಂದರೆ ನಮಗೆ ಕಮೆಂಟಲ್ಲಿ ಒಬ್ರಿಗೆ ಯಾರಿಗೋ ನಂಬರ್ ಕಳಿಸಿದೆ, ಅವ್ರ ಮುಖಾಂತರ ಇವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು ಎಲ್ಲಿದ್ದೀರಾ ನೀವು, ಅಂದರೆ ಮನೆಯಲ್ಲಿ ಬರುತ್ತೆ ಎಲ್ಲ ಕೇಳಿದ್ರು. ಅದೇ ಹೇಳಿದೆ ನಾರ್ಮಲ್ಲು, ನಾಗರಬಾವಿ, ನಮ್ಮ ಮನೆ ಇರೋದು ನಾಗರಬಾವಿ. ಸರಿ ಎಲ್ಲ ಹೇಳಿದೆ. ಅವರೂ ಅಲ್ಲೇ ಕಾಲೇಜಿಗೆ ಬರ್ತಿದ್ರಂತಂದರೆ ಈಗ ಪ್ರೆಸೆಂಟ್ ಬರ್ತಿದ್ದಾರೆ ಅವರು, ಕಾಲೇಜ್ ಹುಡುಗನೇ. ಅಂದರೆ ಸೇಮ್ ನಮ್ಮ ಏಜೇನೆ ಫ್ರೆಂಡ್ಸ್, ಅಂದರೆ ನನ್ನ ಏಜೇನೆ. ಸರಿ ಆಯಿತು ಬ್ರೋ ತಂದುಕೊಡ್ತೀರಾ ಅಂತ ಕೇಳಿದ್ರು. ಆನೆಸ್ಟ್ಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಖುಷಿ. ಅಂದರೆ ಮೊಯ್ನ ಸೇಲ್ ಹಾಕಿರೋದೇ ಯಾವುದೋ ಕಾಲದಲ್ಲಿ, ನಾನು ಒಂದು ಸ್ವಲ್ಪ ಹಿಂದೆನೇ ಹಾಕಿರೋದು. ಅಟ್ಲೀಸ್ಟ್ ಕೇಳಿದ್ರಲ್ಲ, ತುಂಬ ಜನ ಕೇಳಿದರು, ಲೈವ್ ಫುಡ್ ಕೇಳಿದರು. ಆದರೆ ಯಾರಿಗೂ ಟ್ರಾನ್ಸ್ಪೋರ್ಟ್ ಮಾಡೋವಷ್ಟು ಮುಂದೆ ಹೋಗಿರಲಿಲ್ಲ. ಆದರೆ ಕೇಳಿದ್ರು, ನನಗೊಂಥರ ತುಂಬ ಜಾಸ್ತಿನೇ ಖುಷಿ ಆಯಿತು. ಸರಿ ಬ್ರೋ ತಂದುಕೊಡ್ತೀನಿ ಅಂತ ಹೇಳಿ ಅವ್ರು ಹೇಳಿ ಟೈಮ್ಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ. ಅಂದರೆ ಅದರದ್ದೇ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಮಾರ್ನಿಂಗು, ಇವಾಗ ಅಂದರೆ ಆಗಲೇ ಫೀಡಿಂಗ್ ಆಗೋಗಿದೆ, ಎಲ್ಲದಕ್ಕೂ ಫುಡ್ ಹಾಕಿದ್ದೀನಿ. ಇವೆಲ್ಲ ಮಿಕ್ಸ್ಡ್ ಗಪ್ಪೀಸು, ಸದ್ಯದಲ್ಲೇ ಸೇಲಿಗೆ ಬರುತ್ತೆ ಫ್ರೆಂಡ್ಸ್. ಇವೆಲ್ಲ ಗಪ್ಪೀಸು ಸೇಲ್ಗೆ ಹಾಕ್ತೀನಿ. ಅಂದರೆ ಎಕ್ಸ್ಪೆಕ್ಟೇ ಮಾಡಿರೋಲ್ಲ ಫ್ರೆಂಡ್ಸ್, ಆ ಥರ ಪ್ರೈಸಲ್ಲಿ ಹಾಕ್ತೀನಿ ನೋಡಿ. ಅಂದರೆ ಒಂದು ಡಬಲ್ ಡಿಜಿಟೇ, ಸ್ಟಾರ್ಟಿಂಗ್ ಡಬಲ್ ಡಿಜಿಟು, ಅಂದರೆ ಒಂದು ಹಿಂಟ್ ಕೊಡ್ತಾಯಿದ್ದೀನಿ, ಸ್ಟಾರ್ಟಿಂಗ್ ಡಬಲ್ ಡಿಜಿಟು ಅಷ್ಟೇ ಪ್ರೈಸ್ಗೆ ಹಾಕೋದು ಸಿಂಗಲ್ಲು. ಇವಾಗ ಬೆಳಗ್ಗೆ ಅದೇ ಹೇಳಿದ್ನಲ್ಲ, ಪ್ಯಾಕ್ ಮಾಡ್ಕೊಬೇಕು ಮೊಯ್ನ. ಇನ್ನೂ ಒಂದು ಸ್ವಲ್ಪ ಇದೆ ಫ್ರೆಂಡ್ಸ್ ಕಲ್ಚರ್ಗಳು, ಈ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ. ಅಂದರೆ ಡ್ರಮ್ ಹಿಂದಗಡೆ ಎಲ್ಲ ಇದ್ದಾವೆ, ಇನ್ನೊಂದೆರಡು ಬಕೆಟು, ಇದೆಲ್ಲ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಮೊಯ್ನ. ಇವಾಗ ಅದನ್ನೇ ಪ್ಯಾಕ್ ಮಾಡ್ಕೊಬೇಕು ಲೈಟಾಗಿ. ಅಂದರೆ ಹುಳಗಳ ಥರ ಚಿಕ್ಕ ಚಿಕ್ಕ ಹುಳ ಕಾಣಿಸ್ತಿರುತ್ತಲ್ಲ ಫ್ರೆಂಡ್ಸ್, ಅದೇನೇ ಮೊಯ್ನ. ಆಮೇಲೆ ನನಗೆ ಅದು ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ, ಅಂದರೆ ತೊಗೊತಾ ಇದ್ದಾರಲ್ಲ, ಥ್ಯಾಂಕ್ ಯು ಸೊ ಮಚ್ ಬ್ರೋ. ನಿಮಗೇನೆ ಹೇಳ್ತಿರೋದು ಥ್ಯಾಂಕ್ ಯು. ಅವ್ರನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು, ಸೀರಿಯಸ್ಲಿ ಹೇಳ್ತೀನಿ. ನೋಡಿದ ತಕ್ಷಣ ಒಂದು ಸೆಕೆಂಡ್ ಅವರು ತುಂಬ ಒಳ್ಳೆಯವರು ಅನ್ನಿಸ್ತು ಫ್ರೆಂಡ್ಸ್. ಅಂದರೆ ಸುಳ್ಳು ಹೇಳ್ತಿಲ್ಲ, ಅಂದರೆ ಒಂಥರ ಮುಗ್ಧ ಅಂತಾರಲ್ಲ ಆ ಥರ ಇದ್ದರು. ಅಂದರೆ ಫಿಶ್ ಕೀಪರ್ಸೇ ಆಗಿರ್ತಾರೆ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಆರ್ಡ್ರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಇವಾಗ ಇದೆಲ್ಲನೂ ಸಪ್ರೇಟ್ ಮಾಡಿ ಅಂದರೆ ಫಿಲ್ಟರ್ ಮಾಡ್ಕೊತೀನಿ ನೋಡಿ. ಇವಾಗ ಫಿಲ್ಟರ್ ಮಾಡಾದ್ಮೇಲೆ ಈ ಥರ ಕಾಣಿಸ್ತದೆ ಫ್ರೆಂಡ್ಸ್. ಮೊಯ್ನ ರೆಡ್ ಇರುತ್ತೆ. ಅಂದರೆ ಇದು ಕವರ್ಗೆ ಹಾಕ್ದಾಗ ಸ್ವಲ್ಪ ಲೈಟಿಶ್ ವೈಟ್ ಥರ ಕಾಣಿಸ್ತಿದ್ರೆ ಒರಿಜಿನಲ್ ಆಗಿ ರೆಡ್ಡೇ ಬರುತ್ತೆ. ಅಂದರೆ ಇದಿಲ್ಲಲ್ಲ, ಈಸ್ಟ್ ಖಾಲಿಯಾಗಿದೆ ಇಲ್ಲ, ಅಂದರೆ ಬೆಳಗ್ಗೆ ಎತ್ಕೊತಾ ಇದ್ದೀನಿ, ಈಸ್ಟ್ ಎಲ್ಲ ನೈಟೆಲ್ಲ ಖಾಲಿ ಮಾಡಿಬಿಟ್ಟಿರ್ತವೆ. ಸೊ ಇವಾಗ ಪ್ಯಾಕ್ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಒಂದು ಪ್ಯಾಕ್ ಮಾಡಿ ಅವ್ರಿಗೆ ಹೋಗಿ ಕೊಡೋದು ವೀಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಎಲ್ಲನೂ ಲೈನಾಗಿ. ಇವಾಗ ಪ್ಯಾಕ್ ಮಾಡಬೇಕು ನಾರ್ಮಲ್ಲ ಫ್ರೆಂಡ್ಸ್. ಒಂದು ಕವರಲ್ಲಿ ಪ್ಯಾಕ್ ಮಾಡಿ ತೊಗೊಂಡೋಗ್ತೀನಿ ಅಷ್ಟೇ. ಒಂದು ಸೆಕೆಂಡ್ ಫ್ರೆಂಡ್ಸ್, ಒಂದು ಸೆಕೆಂಡ್. ಹಾಂ, ಪ್ಯಾಕ್ ಮಾಡಾಗಿದೆ ಫ್ರೆಂಡ್ಸ್. ನೋಡ್ತಿದ್ರೆ ಅಂದ್ಕೊಂಡಿದ್ದೀನಿ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ. ಅಂದರೆ ಫುಲ್ ರೆಡ್ಡಿಶ್ ಆಗಿ. ಮೊಯ್ನ ಅಂದ್ರೇ ರೆಡ್ ಇರಬೇಕು ಫ್ರೆಂಡ್ಸ್. ಅಂದರೆ ವೈಟ್ ಇಶ್ಯೂ ಇರುತ್ತೆ, ಅದು ಬೇರೆ ಥರ ಮೊಯ್ನ. ನಮಗೆಲ್ಲ ರೆಡ್ಡೇ ಮೇಯ್ನು. ಅಂದರೆ ರೆಡ್ ನೋಡಿದ್ರೆ ಅನಿಸ್ಬಿಡುತ್ತೆ ಮನಸ್ಸಿಗೆ ಒಂಥರ ಫೀಲು. ನಮ್ಮ ಫಿಶ್ ಪಕ್ಕ ಗ್ರೋತ್ ಬರುತ್ತೆ, ರೆಡ್ ಇದೆ, ಪ್ರೋಟೀನ್ ಜಾಸ್ತಿ ಇದೆ ಅಂತೆಲ್ಲ ಒಂಥರ ಮನ್ಸಿಗೆ ಸಮಾಧಾನ. ನೋಡ್ತಾ ಇದ್ದೀರಲ್ಲ, ಇದೇನೆ ಅಂದರೆ ಇಷ್ಟೇ ಕೊಡೋದು ಫ್ರೆಂಡ್ಸ್. ಇಷ್ಟು ಅಂದರೆ ಇದೇನಾಗುತ್ತೆ ಅಂದರೆ ಫ್ರೆಂಡ್ಸ್, ಒಂದು ಸ್ವಲ್ಪ ಇದ್ರೂ ಸಾಕು ಫ್ರೆಂಡ್ಸ್. ಅವೇ ಒಂದು 50-60 ಇದರಲ್ಲಿ ಎಷ್ಟೋ ಇದೆ ಫ್ರೆಂಡ್ಸ್, 1000 ಹತ್ರನೇ ಇರುತ್ತೆ. ಒಂದು 10-20 ಇದ್ರೇ ಸಾಕು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಮಲ್ಟಿಪ್ಲೈ ಆಗುತ್ತೆ. ಅಂದರೆ ಅದ್ರ ಲೈಫ್ ಸ್ಪ್ಯಾನ್ ಇರೋದೇ 5 ದಿನ 4 ದಿನ ಅಷ್ಟೇ. ಆದರೆ ಸಿಕ್ಕಾಪಟ್ಟೆ ಮಲ್ಟಿಪ್ಲೈ ಆಗುತ್ತೆ, ಬೇಗ ಮಲ್ಟಿಪ್ಲೈ ಆಗುತ್ತೆ. ಫಿಶ್ಶಿಗೆಲ್ಲ ಒಳ್ಳೆ ಫುಡ್ಡು, ಆದರೆ ಮೇಂಟೈನ್ ಕ್ಲೀನಾಗಿ ಮಾಡಬೇಕು ಫ್ರೆಂಡ್ಸ್. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀವೋ ಅಷ್ಟು ಕ್ಲೀನಾಗಿ ರಿಸಲ್ಟ್ ಬರುತ್ತೆ, ಫಿಶ್ ಚೆನ್ನಾಗಿ ಗ್ರೋತ್ ಬರುತ್ತೆ. ಅದೇ ಇದೆಲ್ಲ ಫಿಲ್ಟರ್ ಮಾಡಿ ಕ್ಲೀನಾಗಿ ಮಾಡಿ ತೊಗೊಂಡೋಗ್ತಾ ಇದ್ದೀನಿ. ಹತ್ರನೇ ಇದ್ದಾರಲ್ಲ, ಸೊ ಪ್ರೊಫೆಷ್ನಲ್ ಕೊರಿಯರೆಲ್ಲ ಏನಿಲ್ಲ, ನಾನೇ ನನ್ನ ಕೈಯಾರೆ ತೊಗೊಂಡೋಗಿ ಅವ್ರ ಕೈ ಕೊಡ್ತಾಯಿದ್ದೀನಿ. ಅಂದರೆ ಇದೊಂಥರ ಖುಷಿ ಮ್ಯಾಟರ್ ಫ್ರೆಂಡ್ಸ್. ಅಂದರೆ ನಾನೇ ಕೈಯಿಂದ ತೊಗೊಂಡೋಗಿ ಕೊಡ್ತಿದ್ದೀನಲ್ಲ,
ಅಂದರೆ ನನ್ನ ಸಬ್ಸ್ಕ್ರೈಬರ್ನ ನಾನು ಕಣ್ಣಾರೆ ನೋಡ್ತಿದ್ದೀನಿ ಫ್ರೆಂಡ್ಸ್. ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದೇ ಒಂದು ಖುಷಿ. ನೋಡಿ ಫೈನಲಿ ನನ್ನ ಸಬ್ಸ್ಕ್ರೈಬರ್ಗೆ ಕೊಟ್ಟಿದ್ದೀನಿ, ಇವರೇ ನನ್ನ ಸಬ್ಸ್ಕ್ರೈಬರು. ಅವ್ರ ಫೇಸ್ ಎಲ್ಲ ಬೇಡ, ಅದಕ್ಕೆ ನಾರ್ಮಲ್ ವೀಡಿಯೋ ಮಾಡಿದ್ದೀನಿ. ಕಾಸು ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಅದೇ ಕಾಸು, 60 ರೂಪಾಯಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅವ್ರಿಗೆ, ಥ್ಯಾಂಕ್ ಯು ಹೇಳ್ತಾ ವಾಪಸ್ ಬಂದಾಯಿತು. ಮನೆಗೆ ಬಂದಿದ್ದೀನಿ ಇವಾಗ. ಸೀರಿಯಸ್ಲಿ ಹೇಳ್ತೀನಿ, ತುಂಬ ಖುಷಿ ಆಗ್ತಾಯಿದೆ. ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ವಾಪಸ್ಸು ಬಂದಾದ್ಮೇಲೆ ಫುಲ್ಲು ಅಂದರೆ ಮೊಯ್ನದೆಲ್ಲ ಕ್ಲೀನ್ ಮಾಡಿ ನಾರ್ಮಲ್ ಹೊಸ ವಾಟ್ರ್ ಹಾಕಿ ಇಟ್ಟಿದ್ದೀನಿ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಿಮ್ಗೆ ಇಷ್ಟ ಬಂದಿದ್ದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಂದರೆ ಏನು ಅನ್ನಿಸ್ತು ವೀಡಿಯೋ ನೋಡಿ, ಏನು ಅನ್ನಿಸ್ತು ಇಲ್ಲ ಏನಾದರೂ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಏನಾದರೂ ಬೇರೆ ವೀಡಿಯೋ ಬೇಕಾ, ಏನು ಬೇಕಾದರೂ ಕೇಳಿ, ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ